ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ನಿನ್ನೆ ರಜೆ ಇತ್ತು ಯಶವಂತಪುರ ಮಾರ್ಕೆಟ್ಗೆ. ಇವತ್ತು ಎಷ್ಟು ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಯಾಕಂದರೆ ಶನಿವಾರ ಮತ್ತು ಶುಕ್ರವಾರಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಎಷ್ಟು ರೇಟ್ ಆಗಿದೆ. ಹಾಗೆಯೇ ಶುಕ್ರವಾರ 30 ರುಪೀಸ್ ನಡೀತಾ ಇತ್ತು ಟಾಪ್ ರೇಟು. ಆಮೇಲೆ ಶನಿವಾರ ನಿಮಗೆ 26 ರುಪೀಸು ಟಾಪ್ ರೇಟ್ ನಡೀತಾ ಇತ್ತು, 26-27 ರುಪೀಸು. ಹಾಗಾದರೆ ಇವತ್ತು ಎಷ್ಟು ರೇಟ್ ಆಗಿರ್ಬೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 16/6/2025 ಸೋಮವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ಬೆಂಗಳೂರು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಫ್ರೆಶ್ ಆಗಿರುವಂತಹ ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ. ಸೊ ಹಾಗೆ ಬಿಗ್ ಸೈಜಲ್ಲಿ ಒಳ್ಳೆ ಕ್ವಾಲಿಟಿ ಈರುಳ್ಳಿ ಇದೆ, ಮಹಾರಾಷ್ಟ್ರ ಈರುಳ್ಳಿ ಕೂಡ ಇದೆ. ನೋಡ್ತಾ ಹೋಗೋಣ ಬನ್ನಿ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 16 ರೂಪಾಯಿ ಕೆ ಜಿ ಇದೆ. 16 ರುಪೀಸ್ ಪರ್ ಕೆ ಜಿ ಇದು ನಿಮಗಿದು ಸಿಗ್ತಾ ಇದೆ. 1 ಕ್ವಿಂಟಲ್ಗೆ 1600 ರೂಪಾಯಿ ಆಗುತ್ತೆ. ನೋಡಬಹುದು ನೀವು ಈರುಳ್ಳಿ ಕೂಡ ಸೈಜ್ಗಳನ್ನ ನೀವು ಗಮನಿಸಬೇಕಾಗತ್ತೆ, ಅಮೌಂಟ್ ಕೂಡ ನೀವು ನೋಡ್ಕೊಬೇಕಾಗತ್ತೆ. 16 ರೂಪಾಯಿ ಕೆ ಜಿ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಇದು 13 ರೂಪಾಯಿ ಇದೆ. ನೋಡಬಹುದು ಈ ಈರುಳ್ಳಿನ ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ತೊಗೊಳ್ಳಿ. ಸ್ವಲ್ಪ ಡ್ಯಾಮೇಜ್ ಇದೆ, ಹಾಗಾಗಿ ನಿಮಗೆ 13 ರೂಪಾಯಿಗೆ 1 ಕೆ ಜಿ ಈರುಳ್ಳಿ ಸಿಗ್ತಾ ಇದೆ. ಇದು 22 ರೂಪಾಯಿ ಪರ್ ಕೆ ಜಿ ನಡೀತಾ ಇದೆ. ನೋಡಬಹುದು 22 ರುಪೀಸ್ 1 ಕೆ ಜಿ, 1 ಕ್ವಿಂಟಲ್ಗೆ 2200 ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ನೋಡಬಹುದು ಈರುಳ್ಳಿ ಕೂಡ. ನೆಕ್ಸ್ಟು ನಾವು ನೋಡ್ತಿರುವಂಥ ಈರುಳ್ಳಿಗೆ 17 ರೂಪಾಯಿ ಕೆ ಜಿ ಇದೆ. 1 ಕ್ವಿಂಟಲ್ಗೆ 1700 ರೂಪಾಯಿ ಆಗುತ್ತೆ. ಸೊ ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು. ಈರುಳ್ಳಿನ ನೋಡ್ಕೊಳ್ಬೇಕಾಗತ್ತೆ. ಈರುಳ್ಳಿ ಇವಾಗಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ಇದು. ಸೊ ನೋಡಿಕೊಂಡು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ನೀವು ಬಂದು ಬೇಕಾದರೆ ಕೊಂಡ್ಕೊಬೋದು, ಇಲ್ಲ ಕಾಲ್ ಮಾಡಿ ಬೇಕಾದರೆ ಕನ್ಫರ್ಮ್ ಮಾಡ್ಕೊಬೋದು. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 19 ರೂಪಾಯಿ ಕೆ ಜಿ ಇದೆ. 1 ಕ್ವಿಂಟಲ್ಗೆ 1900 ರೂಪಾಯಿ ಆಗುತ್ತೆ. ನೋಡಬಹುದು ಬಿಗ್ ಸೈಜಲ್ಲಿ ಇದ್ದಾವೆ. ಇದು 23 ರೂಪಾಯಿ ಕೆ ಜಿ ಇದೆ. ಇದು ಫ್ರೆಶ್ ಆಗಿದೆ. ಇದು 23 ರೂಪಾಯಿಗೆ 1 ಕೆ ಜಿ ಈರುಳ್ಳಿ ಸಿಗ್ತಾ ಇದೆ. 1 ಕ್ವಿಂಟಲ್ಗೆ 2300 ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ನೆಕ್ಸ್ಟ್ ನಾವು ನೋಡ್ತಿರುವಂಥ ಈರುಳ್ಳಿಗೆ 21 ರೂಪಾಯಿ ಕೆ ಜಿ ಇದೆ. 1 ಕ್ವಿಂಟಲ್ಗೆ 2100 ರುಪೀಸ್ ಆಗುತ್ತೆ. ನೋಡಬಹುದು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ ಇದು 13 ರೂಪಾಯಿ ಕೆ ಜಿ ಇದೆ. 1 ಕ್ವಿಂಟಲ್ಗೆ 1300 ರುಪೀಸ್ ಆಗುತ್ತೆ. 1300 ರೂಪಾಯಿ 1 ಕ್ವಿಂಟಲ್ ಆಗುತ್ತೆ. ಡ್ಯಾಮೇಜ್ ಇದೆ ಈರುಳ್ಳಿ, ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಂಡು ಹೋಗ್ಬೋದು. ಇದು ನೋಡಿ ಫ್ರೆಶ್ ಆಗಿದೆ, ಹಾಗಾಗಿ 26 ರೂಪಾಯಿಗೆ 1 ಕೆ ಜಿ ಈರುಳ್ಳಿ ಸಿಗ್ತಾ ಇದೆ. 1 ಕ್ವಿಂಟಲ್ಗೆ 2600 ರುಪೀಸ್ಗೆ ಈರುಳ್ಳಿ ಇದೆ. ಈರುಳ್ಳಿ ಫ್ರೆಶ್ ಆಗಿರುವಂಥ ಈರುಳ್ಳಿ, ಹಾಗೆಯೇ ಚೆನ್ನಾಗಿ ಡ್ರೈ ಆಗಿರುವಂಥ ಈರುಳ್ಳಿಗೆ ಚೆನ್ನಾಗಿ ರೇಟ್ ಇದೆ. ಬಿಗ್ ಸೈಜಲ್ಲಿರುವಂಥ ಈರುಳ್ಳಿಗೆ ಇದು ಕೂಡ ಬಿಗ್ ಸೈಜಲ್ಲಿ ಇದೆ. 22 ರೂಪಾಯಿಗೆ 1 ಕೆ ಜಿ ಈರುಳ್ಳಿ ಸಿಗ್ತಾ ಇದೆ. 2200 ರುಪೀಸ್ಗೆ 1 ಕ್ವಿಂಟಲ್. ಇದು 26 ರೂಪೀಸ್ಗೆ 1 ಕೆ ಜಿ ಬಿಗ್ ಸೈಜಲ್ಲಿ ಇದೆ. ನೋಡಿ ಓವರ್ ಬಿಗ್ ಸೈಜಲ್ಲಿ ಇದೆ, ಹಾಗಾಗಿ 1 ಕೆ ಜಿಗೆ 26 ರೂಪಾಯಿ. 1 ಕ್ವಿಂಟಲ್ಗೆ 2600 ರುಪೀಸ್ಗೆ 1 ಕ್ವಿಂಟಲ್ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಂಡು ಹೋಗಬಹುದು. ಹಾಗೆ ಮಾರೋರು ಕೂಡ ರೈತರು, ನೀವು ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಒಳ್ಳೆ ರೇಟ್ ನಡೀತಾ ಇದೆ, ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಹಾಗೆಯೇ ರೈತರು ಈ ವಿಡಿಯೋ ನೋಡ್ತಾ ಇದ್ದರು ಕಮೆಂಟ್ ಮೂಲಕ ಎಷ್ಟು ಕ್ವಿಂಟಲ್ ಇದೆ, ಯಾವ ಊರು, ಹಾಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಮೆನ್ಷನ್ ಮಾಡಿ ಕಮೆಂಟ್ ಮಾಡಿ ನಾವು ಚೆಕ್ ಮಾಡ್ತೀವಿ. ಇವಾಗ ನಾವು ಕರ್ನಾಟಕದ ಈರುಳ್ಳಿಗೆ ಏನು ರೇಟ್ ಇದೆ, ಹಾಗೆ ಮಹಾರಾಷ್ಟ್ರ ಈರುಳ್ಳಿಗೆ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಕರ್ನಾಟಕದ ಈರುಳ್ಳಿಗೆ ಎಕ್ಸ್ಟ್ರಾ ಸೂಪರ್ ಕ್ವಾಲಿಟಿ ಇರುವಂತಹ ಈರುಳ್ಳಿ 1800 ರೂಪಾಯಿಯಿಂದ 2000ವರೆಗೂ ನಡೀತಾ ಇದೆ. ಅದರಲ್ಲಿ ಬಿಗ್ ಸೈಜ್ ಇರಬೇಕು, ಚೆನ್ನಾಗಿ ಡ್ರೈ ಆಗಿರಬೇಕು, ಡಬಲ್ ಪತ್ತಿ ಇರಬೇಕು, ಡ್ಯಾಮೇಜ್ ಇರಬಾರ್ದು. ಸೊ ಇದೆಲ್ಲ ಕ್ವಾಲಿಟಿ ಇದ್ದರೆ 1800 ರೂಪಾಯಿಯಿಂದ 2000 ರೂಪಾಯಿ ತನಕ ನಡೀತಾ ಇದೆ. ಹಾಗೆಯೇ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 1500 ರೂಪಾಯಿಂದ 1800 ರೂಪಾಯಿ ತನಕ ನಡೀತಾ ಇದೆ. ಹಾಗೆಯೇ ಮಿಕ್ಸ್ ನೀವು ತಂದಿರುವಂತಹ ಈರುಳ್ಳಿಗೆ 300 ರೂಪಾಯಿಂದ 1000 ರೂಪಾಯಿ ತನಕ ನಡೀತಾ ಇದೆ. ಇವಾಗ ನಾವು ಮಹಾರಾಷ್ಟ್ರ ಈರುಳ್ಳಿ ನೋಡೋದಾದರೆ ಅದರಲ್ಲಿ ಎಕ್ಸ್ಟ್ರಾ ಬಿಗ್ ಸೈಜು, ಓವರ್ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 2100 ರೂಪಾಯಿಂದ 2200 ರೂಪಾಯಿ ತನಕ ನಡೀತಾ ಇದೆ. ಅದರಲ್ಲಿ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 1800 ರೂಪಾಯಿಂದ 2000 ರೂಪಾಯಿ ತನಕ ನಡೀತಾ ಇದೆ. ಮುಕ್ಕಾಲು 1600 ರೂಪಾಯಿಂದ 1800 ರೂಪಾಯಿ ತನಕ ನಡೀತಾ ಇದೆ. ಮೀಡಿಯಮು 1200 ರೂಪಾಯಿಂದ 1400 ರೂಪಾಯಿ ತನಕ ನಡೀತಾ ಇದೆ. ಗೋಲ್ಟ 800 ರೂಪಾಯಿಂದ 900 ರೂಪಾಯಿ ತನಕ ನಡೀತಾ ಇದೆ. ಗೋಲ್ಟಿ 300 ರೂಪಾಯಿಂದ 400 ರೂಪಾಯಿ ತನಕ ನಡೀತಾ ಇದೆ. ಹಾಗೆ ಜೋಡಿ ನೀವು ತಂದಿರುವಂತಹ ಈರುಳ್ಳಿಗೆ 500 ರೂಪಾಯಿಂದ 800 ರೂಪಾಯಿ ತನಕ ನಡೀತಾ ಇದೆ. ಹಾಗೆ ಮಿಕ್ಸ್ ತಂದಿರುವಂತಹ ಈರುಳ್ಳಿಗೆ 800 ರೂಪಾಯಿಂದ 1200 ರೂಪಾಯಿ ತನಕ ನಡೀತಾ ಇದೆ. ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ 1500 ರೂಪಾಯಿಂದ 1700 ರೂಪಾಯಿ ತನಕ ನಡೀತಾ ಇದೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಸೈಜ್ ವೈಸ್ ಮೇಲಿರುವಂತಹ ರೇಟು ಇದಾಗಿದೆ. ಸೊ ಈ ವಿಡಿಯೋಯಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹಾಗೆಯೇ ರೈತರು ಯಶವಂತಪುರ ಮಾರ್ಕೆಟ್ಗೆ ಈರುಳ್ಳಿ ತಗೊಬಂದು ಮಾರೋದ್ರಿಂದ ಒಂದೊಳ್ಳೆ ರೇಟ್ ನಡೀತಾ ಇದೆ. ನೀವು ಬೆಳೆದಿರುವಂತಹ ಬೆಳೆಗೆ ಒಳ್ಳೆ ರೇಟ್ ಸಿಗುತ್ತೆ. ಇವಾಗ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರೋದು ಒಳ್ಳೆಯದು.
ಗ್ರಾಹಕರು ನೀವು ಮಾಡಬೇಕಾಗಿರೋದಿಷ್ಟೇ, ನಿಮಗೆ ಬೇಕಾಗಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಬೇಕು ಅಂದರೆ ನಮ್ಮ ವಾಟ್ಸಪ್ ಲಿಂಕನ್ನು ನೀವು ಕ್ಲಿಕ್ ಮಾಡಿ ನಮ್ಮ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ಎವ್ರಿ ವೀಡಿಯೋಗಳನ್ನ ನಾವು 9 o'clock ಒಳಗಡೆ ನಾವು ವಾಟ್ಸಪ್ ಲಿಂಕಲ್ಲಿ ನಾವು ಮೆನ್ಷನ್ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ಅಮೌಂಟ್ ಕೂಡ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ನಿಮಗೆ ಬೇಕಾಗಿರುವಂತಹ ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿನ ನೀವು ಕೊಂಡ್ಕೊಳ್ಬಹುದು. ಅದ್ರ ಜೊತೆಗೆ ನಿಮಗೆ ತೆಂಗಿನಕಾಯಿ ಬೇಕು ಅಂದ್ರೂ ಕೂಡ ತೆಂಗಿನಕಾಯಿ ವೀಡಿಯೋಗಳನ್ನ ನಾವು ಹಾಕ್ತೀವಿ. ನೀವು ತೆಂಗಿನಕಾಯಿ ಕೂಡ ನೀವು ಕೊಂಡ್ಕೊಂಡು ಹೋಗ್ಬೋದು ನಮ್ಮ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ನಿಮಗೆ ಬೇಕಾಗಿರುವಂತಹ ಜಾಗಕ್ಕೆ ನಾವು ಕಳಿಸ್ಕೊಡ್ತೀವಿ. ವಿಡಿಯೋನ ನೋಡಿಬಿಟ್ಟು ನೀವು ಚೆಕ್ ಮಾಡಿ ಕಾಲ್ ಮಾಡಿದ್ರೆ ನಿಮಗೆ ಬೇಕಾಗಿರುವಂತಹ ಜಾಗಕ್ಕೆ ನಾವು ಕಳಿಸ್ಕೊಡ್ತೀವಿ. ಇವಾಗ ನಾವು ಅರೈವಲ್ಸ್ನ ನೋಡೋಣ. ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಜಾಸ್ತಿ ಅರೈವಲ್ಸ್ ಬಂದಿದೆ. ಸೊ ನೋಡಬಹುದು ನೀವು, ಇದು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸು. ಅದರಲ್ಲಿ ಆನಿಯನ್ನು, ಯಶವಂತಪುರಕ್ಕೆ ಬಂದಿರುವಂತಹ ಆನಿಯನ್ನು 61,010 ಬ್ಯಾಗ್ಸು ನಮ್ಮ ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ. 174 ವೆಹಿಕಲ್ಸು ಬಂದಿದೆ. ಸೊ ನೋಡಬಹುದು ಎಷ್ಟು ವೆಹಿಕಲ್ಸು ನಮ್ಮ ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ ಅಂತ ಹೇಳಿಬಿಟ್ಟು ನೀವೇ ನೋಡ್ಕೊಬಹುದು. ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್ ಆಗಿತ್ತು. ಸೊ ಈ ವಿಡಿಯೋಯಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀವಿ. ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಜನಕ್ಕೆ ವಿಡಿಯೋಗಳನ್ನ ಕಳಿಸ್ಕೊಡಿ. ಯಾಕಂದರೆ ರೈತರು ಈ ವಿಡಿಯೋಗಳನ್ನ ನೋಡಿ ಯಶವಂತಪುರ ಮಾರ್ಕೆಟ್ಗೆ ಅವರು ಬೆಳೆದಿರುವಂತಹ ಬೆಳೆನ ತಂದು ಮಾರಬಹುದು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.